ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಈ ಒಂದು ಕಳೆದ ವಾರದಲ್ಲಿ ಕೆಲವೊಂದು ದಿನ ರಾಮಾಯಣದ ಒಂದು ವಿಡಿಯೋಗಳನ್ನು ಹಾಕೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ದಯವಿಟ್ಟು ಯಾರು ಸಿಟ್ ಮಾಡ್ಕೋಬೇಡಿ ಅಂತ ಕೇಳ್ತಾ, ಈಗಾಗಲೇ ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿದ್ದೀರಾ, ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ, ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ರಾಮಾಯಣದ 129ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗಾಗಲೇ ಯುದ್ಧ ಭೂಮಿಯಲ್ಲಿ ಇಂದ್ರಜಿತುವು ಮಾಯಾ ಸೀತೆಯನ್ನು ಕರೆದುಕೊಂಡು ಬಂದು ಕುತಂತ್ರವನ್ನು ಹೂಡಿದ್ದಾನೆ. ಆ ಒಂದು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನಾನೀಗ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ. ತಮ್ಮ ಮುಂದಿದ್ದ ಇಂದ್ರಜಿತುವನ್ನು ಕಂಡ ಹನುಮಂತನ ನೇತೃತ್ವದಲ್ಲಿದ್ದ ವಾನರರು ಅವನನ್ನು ಆಕ್ರಮಿಸಲು ಧಾವಿಸಿದರು. ಆದರೆ ಸೀತೆಯು ರಥದ ಮೇಲೆ ಕುಳಿತಿರುವುದನ್ನು ಕಂಡ ಅವರು ಬಹಳವಾಗಿ ಕುಗ್ಗಿದರು. ವಾನರರೆಲ್ಲರೂ ಅಸಹಾಯಕತೆಯಿಂದ ನೋಡುತ್ತಿದ್ದಂತೆ ತನ್ನ ಖಡ್ಗವನ್ನು ಎಳೆದ ಇಂದ್ರಜಿತುವು ಸೀತೆಯನ್ನು ಅವಳ ಜುಟ್ಟಿನಿಂದ ಹಿಡಿದನು. ಆ ಮಾಯಾ ಸೀತೆಯು ರಾಮ ರಾಮ ಎಂದು ಕೂಗುತ್ತಾ ಅತ್ತಾಗ ಇಂದ್ರಜಿತುವು ಅವಳನ್ನು ತನ್ನ ಮುಷ್ಟಿಯಿಂದ ಗುದ್ದಿದನು. ತಡೆಯಲಾರದಂತಹ ಸಂಕಟವನ್ನು ಅನುಭವಿಸಿದ ಹನುಮಂತನು, ನೀನು ಎಲ್ಲ ರಾಕ್ಷಸರಿಗಿಂತಲೂ ಅತ್ಯಂತ ಅಧಮನು. ಸ್ತ್ರೀ ಹತ್ಯೆಗೈದವರಿಗಾಗಿ ಕಾದಿಟ್ಟಿದ್ದ ನರಕದಲ್ಲಿ ನಿನಗೆ ಶೀಘ್ರದಲ್ಲೇ ಶಿಕ್ಷೆಯಾಗುವುದೆಂದು ನಾನು ನಿನಗೆ ಭಾಷೆ ನೀಡುವೆ ಎಂಬುದಾಗಿ ಜೋರಾಗಿ ಹರಚಿದನು. ಉಳಿದ ವಾನರರೊಡನೆ ಇಂದ್ರಜಿತುವಿನೆಡೆಗೆ ಧಾವಿಸಿದನು. ಆದರೆ ಬಾಣಗಳನ್ನು ಪ್ರಯೋಗಿಸಿದ ರಾಕ್ಷಸನು ಅವರನ್ನು ಹಿಮ್ಮೆಟ್ಟುವಂತೆ ಮಾಡಿದನು. ಆಗ ಇಂದ್ರಜಿತುವು, ಈಗ ನಾನು ಸೀತೆಯನ್ನು ಕೊಲ್ಲುವುದನ್ನು ನೀವೆಲ್ಲ ವೀಕ್ಷಿಸಿ. ಒಂದು ಯುದ್ಧವನ್ನು ಜಯಿಸಲು ಇಚ್ಛಿಸುವವನು ತನ್ನ ವೈರಿಗೆ ನೋವನ್ನು ಕೊಡಲು ಸಿದ್ಧನಾಗಿರಬೇಕು ಎಂದು ಹೇಳಿದನು. ತನ್ನ ಖಡ್ಗವನ್ನು ತೆಗೆದುಕೊಂಡ ಅವನು ಆ ಮಾಯಾ ಸೀತೆಯ ದೇಹವನ್ನು ಓರೆಯಾಗಿ ಉಗ್ರವಾಗಿ ಕತ್ತರಿಸಿದನು. ಆಗ ಅವಳು ಒಂದು ರಕ್ತದ ಮಡುವಿನಲ್ಲಿ ಬಿದ್ದಳು. ಸೀತೆ ಈಗ ಸತ್ತಿರುವುದರಿಂದ ಅವಳನ್ನು ಬಂಧ ಮುಕ್ತಗೊಳಿಸಬೇಕೆಂಬ ನಿಮ್ಮ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ ಎಂದು ಹೇಳುತ್ತಾ ಹನುಮಂತನನ್ನು ಮೂದಲಿಸಿದ ಇಂದ್ರಜಿತುವು ಜೋರಾಗಿ ಗರ್ಜಿಸಿ ವಾನರರನ್ನು ಚೆಲ್ಲಾಪಿಲ್ಲಿಯಾಗಿಸುವಂತೆ ಮಾಡಿದನು. ಓಡಿ ಹೋಗುತ್ತಿದ್ದ ವಾನರರನ್ನು ಹೇಡಿಗಳೆಂದು ತೆಗಳಿ ಅವರೆಲ್ಲರೂ ಒಂದಾಗಿ ಪುನಃ ಮುನ್ನುಗ್ಗುವಂತೆ ಮಾಡಿ ರಾಕ್ಷಸರನ್ನು ಪ್ರತೀಕಾರದೊಂದಿಗೆ ಧ್ವಂಸ ಮಾಡಲು ಪ್ರಾರಂಭಿಸಿದ ಹನುಮಂತನು ಒಂದು ದೊಡ್ಡ ಬಂಡೆಯನ್ನು ಇಂದ್ರಜಿತುವಿನ ರಥದ ಕಡೆಗೆ ಎಸೆದನು. ರಾಕ್ಷಸನು ಉಪಾಯದಿಂದ ತಪ್ಪಿಸಿಕೊಂಡಾಗ ನೆಲದ ಮೇಲೆ ಬಿದ್ದಂತಹ ಆ ಮಹಾಬಂಡೆಯು ಅನೇಕ ರಾಕ್ಷಸರನ್ನು ಧ್ವಂಸ ಮಾಡಿ ನೆಲವನ್ನು ಬೇರ್ಪಡಿಸಿ ಭೂಮಿಯೊಳಗೆ ಪ್ರವೇಶಿಸಿತು. ಹನುಮಂತನು ಅನೇಕ ರಾಕ್ಷಸರನ್ನು ಕೊಲ್ಲುವುದನ್ನು ಮುಂದುವರೆಸಿದಾಗ ಇಂದ್ರಜಿತುವು ಅವನನ್ನು ಬಾಣಗಳ ಬಿರುಗಾಳಿಯಿಂದ ತಡೆಯಲು ಪ್ರಯತ್ನಿಸಿದನು. ಸ್ವಲ್ಪ ಸಮಯದ ನಂತರ ಹನುಮಂತನು ಸೀತೆಯು ಕೊಲ್ಲಲ್ಪಟ್ಟಿರುವುದರಿಂದ ವಾನರ ಸೈನ್ಯವು ಹಿಮ್ಮೆಟ್ಟುವುದೇ ಉತ್ತಮ. ನಾನು ರಾಮನಿಗೆ ನಡೆದಿರುವುದೆಲ್ಲವನ್ನೂ ನಿರೂಪಿಸಿ ಅವನ ಆದೇಶವನ್ನು ಪಡೆಯಬೇಕು ಎಂದು ಯೋಚಿಸಿದನು. ಹನುಮಂತನು ಮತ್ತು ಇತರ ವಾನರರು ಯುದ್ಧ ಭೂಮಿಯನ್ನು ಬಿಟ್ಟ ಬಳಿಕ ರಾಕ್ಷಸರಿಗಾಗಿ ಯಜ್ಞದಲ್ಲಿ ಆಹುತಿಯನ್ನು ನೀಡಲೆಂದು ಇಂದ್ರಜಿತುವು ನಿಕುಂಬಿಲವೆಂಬ ಯಜ್ಞಶಾಲೆಗೆ ಹೋದನು. ವಾನರರು ಇಂದ್ರಜಿತುವಿನೊಡನೆ ಘೋರವಾಗಿ ಯುದ್ಧ ಮಾಡುತ್ತಿರುವ ಪರಿಯನ್ನು ಸ್ವಲ್ಪ ದೂರದಿಂದ ಕಂಡಂತಹ ರಾಮರು ಜಾಂಬವಂತನನ್ನು ಅವರ ಸಹಾಯಕ್ಕಾಗಿ ಕಳುಹಿಸಿದರು. ಹಿಮ್ಮೆಟ್ಟುತ್ತಿದ್ದಂತಹ ಹನುಮಂತ ಹಾಗೂ ಇತರ ವಾನರರನ್ನು ಜಾಂಬವಂತರು ದಾರಿಯಲ್ಲಿಯೇ ಭೇಟಿ ಮಾಡಿದರು. ಬಳಿಕ ರಾಮನನ್ನು ಭೇಟಿ ಮಾಡಿದ ಹನುಮಂತನು ಇಂದ್ರಜಿತುವು ಸೀತೆಯನ್ನು ನಿರ್ದಯವಾಗಿ ಕೊಂದಿರುವುದರ ಬಗ್ಗೆ ತಿಳಿಸಿದಾಗ ಶ್ರೀರಾಮಚಂದ್ರ ಪ್ರಭುಗಳು ಪ್ರಜ್ಞೆ ತಪ್ಪಿ ನೆಲಕ್ಕೆ ಉರುಳಿದರು. ಅವನ ಬಳಿ ಕೂಡಲೇ ಬಂದಂತಹ ವಾನರರು ಅವನನ್ನು ಎಚ್ಚರಗೊಳಿಸಲು ನೀರು ಚಿಮುಕಿಸಿದರು. ರಾಮನನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಲಕ್ಷ್ಮಣನನು, ಅಯ್ಯೋ, ಎಂತಹ ಘೋರ ದುರಾದೃಷ್ಟ! ಸದ್ಗುಣವು ಹಾಗೂ ದುರಾಚಾರವು ಪಾತ್ರಗಳನ್ನು ಬದಲಾಯಿಸಿರುವಂತಿದೆ. ಬಹುಶಃ ಸಾಕಷ್ಟು ಶಕ್ತಿ ಇಲ್ಲದಿರುವ ಸದ್ಗುಣವು ಒಳ್ಳೆಯ ಫಲವನ್ನು ನೀಡಲು ಅಸಮರ್ಥವಾಗಿರುವಂತಿದೆ. ಎಲ್ಲ ನೀತಿಯ ಗಣನೆಯನ್ನು ಮರೆತು ಬಲವನ್ನು ಅವಲಂಬಿಸಿರುವುದೇ ಉತ್ತಮ ಎನಿಸುತ್ತಿದೆ. ಆದ್ದರಿಂದ ಇಂದ್ರಜಿತು ಹಾಗೂ ರಾವಣರ ಸಮೇತ ನಾನು ಇಡೀ ಲಂಕೆಯನ್ನೇ ಧ್ವಂಸಗೊಳಿಸುವೆ ಎಂದು ಪ್ರತಿಜ್ಞೆ ಮಾಡಿದನು ಲಕ್ಷ್ಮಣ. ನನ್ನ ಪ್ರೀತಿಯ ರಾಮನೇ, ನೀನು ಭಗವಾನ್ ವಿಷ್ಣುವಿನ ಅವತಾರ ಎಂಬ ನಿನ್ನ ದಿವ್ಯ ಸ್ಥಿತಿಯನ್ನು ದಯವಿಟ್ಟು ಸ್ಮರಿಸಿಕೊ ಮತ್ತು ನಿನ್ನ ತೀವ್ರವಾದ ವ್ಯಥೆಯನ್ನು ತ್ಯಜಿಸು ಎಂದು ಹೇಳುತ್ತಾ ಲಕ್ಷ್ಮಣನು ಸಾಕಷ್ಟು ಗೋಳಾಡಿದನು.
ಎಲ್ಲ ವಾನರ ಸೈನಿಕರ ಆತ್ಮವಿಶ್ವಾಸವನ್ನು ಪುನಃ ಸ್ಥಾಪಿಸಿದ ಬಳಿಕ ಅಲ್ಲಿಗೆ ಬಂದಂತಹ ವಿಭೀಷಣನು ಮೂರ್ಛಿತನಾಗಿದ್ದ ರಾಮನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದಂತಹ ಲಕ್ಷ್ಮಣನನ್ನು ಕಂಡು ಶೋಕಗ್ರಸ್ತನಾಗಿ ಏನಾಯಿತು ಎಂದು ವಿಚಾರಿಸಿದನು. ಆಗ ಲಕ್ಷ್ಮಣನು ಸೀತೆಯ ಮರಣದ ಬಗ್ಗೆ ವಿವರಿಸಲಾರಂಭಿಸಿದಾಗ ಅವನನ್ನು ತಡೆದ ವಿಭೀಷಣನು, ರಾವಣನು ಸ್ವಯಂ ಪ್ರೇರಿತನಾಗಿ ಸೀತೆಯನ್ನು ಬಿಟ್ಟುಕೊಡಲಾರನು. ಆದುದರಿಂದ ಸೀತೆಯನ್ನು ಇಂದ್ರಜಿತುವು ಕೊಲ್ಲಲು ಸಾಧ್ಯವೇ ಇಲ್ಲ. ನೀವು ನೋಡಿದ ಸೀತೆಯು ಖಂಡಿತವಾಗಿಯೂ ರಾಕ್ಷಸರ ಮಾಯಾ ಶಕ್ತಿಯಿಂದ ನಿರ್ಮಿಸಲಾಗಿದ್ದ ಒಂದು ಭ್ರಮೆಯೇ ಇರಬೇಕು. ಲಕ್ಷ್ಮಣನೇ, ನೀನು ಈ ಕೂಡಲೇ ನಿಕುಂಬಿಲಕ್ಕೆ ಹೋಗಿ ಯಜ್ಞಾಚರಣೆಯಲ್ಲಿ ನಿರತನಾಗಿರುವ ಇಂದ್ರಜಿತುವನ್ನು ಕೊಲ್ಲಬೇಕು. ನೀನು ಅವನನ್ನು ಈಗ ಆಕ್ರಮಿಸದಿದ್ದರೆ ತನ್ನನ್ನು ಮತ್ತೆ ಅದೃಶ್ಯನಾಗಿಸಿಕೊಳ್ಳುವ ಅವನು ಅವಧ್ಯನಾಗುತ್ತಾನೆ ಎಂದು ಎಚ್ಚರಿಸಿದನು. ತೀವ್ರವಾಗಿ ಶೋಕಿಸುತ್ತಿದ್ದ ರಾಮನಿಗೆ ವಿಭೀಷಣನ ಮಾತುಗಳು ಸರಿಯಾಗಿ ಅರ್ಥವಾಗಲಿಲ್ಲವಾದ ಕಾರಣ ಅವನು ಆ ಮಾತುಗಳನ್ನು ಮತ್ತೆ ಹೇಳುವಂತೆ ವಿಭೀಷಣನಲ್ಲಿ ಕೇಳಿದಾಗ ವಿಭೀಷಣನು ಹೀಗೆ ವಿವರಿಸಿದನು. ಬಹಳ ಹಿಂದೊಮ್ಮೆ ಬ್ರಹ್ಮದೇವನನ್ನು ಒಲಿಸಿಕೊಳ್ಳಲು ಇಂದ್ರಜಿತುವು ಘೋರವಾದ ತಪಗಳನ್ನು ಮಾಡಿದನು. ಬ್ರಹ್ಮಾಸ್ತ್ರವನ್ನು ಹಾಗೂ ಹಾರುವ ಕುದುರೆಯನ್ನು ದಯಪಾಲಿಸಿದ ಬ್ರಹ್ಮದೇವನು, ನೀನು ನಿಕುಂಬಿಲದಲ್ಲಿ ಯಜ್ಞಾಚರಣೆಯಲ್ಲಿ ನಿರತನಾಗಿರುವಾಗ ಒಬ್ಬ ವೈರಿಯಿಂದ ಕೊಲ್ಲಲ್ಪಡುವೆ ಎಂಬ ಭವಿಷ್ಯವನ್ನು ನುಡಿದನು. ಆದ್ದರಿಂದ ಲಕ್ಷ್ಮಣನು ಅವನನ್ನು ಈ ಕೂಡಲೇ ಕೊಲ್ಲಬೇಕು. ಇಲ್ಲದಿದ್ದಲ್ಲಿ ಅವನು ಎಷ್ಟು ಶಕ್ತಿಶಾಲಿಯಾಗುವನೆಂದರೆ ವಾನರರೆಲ್ಲರೂ ಅವನ ಕೈಯಲ್ಲಿ ಖಂಡಿತವಾಗಿ ಹತರಾಗುವರು ಎಂದನು. ಸ್ನೇಹಿತರೆ, ರಾಮಾಯಣದ 129ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ದಯಮಾಡಿ ಎಲ್ಲರೂ ಈ ರಾಮಾಯಣವನ್ನು ಆಲಿಸಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ವ್ಯೂಸ್ ಆಗಿರುತ್ತೆ, ಆದರೆ ಲೈಕೇ ಮಾಡಿರಲ್ಲ. ಆದಷ್ಟು ನನಗೆ ಬಂದಷ್ಟು ಪ್ರಯತ್ನ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ ಅಂತ ಕೇಳ್ತಾ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಿದ್ದೀರಲ್ಲ ಅವರಿಗೆ ನನ್ನ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀರಾಮನ ಆಶೀರ್ವಾದ ನಿಮಗೂ ಮತ್ತು ಎಲ್ಲರಿಗೂ ಇರಲಿ ಅಂತ ಕೇಳ್ತಾ, ಜೈ ಶ್ರೀರಾಮ್, ಹರ ಹರ ಮಹಾದೇವ.